ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟು ಜನರ ಮಧ್ಯೆ ಡ್ಯಾನ್ಸ್ ಮಾಡಿದ್ದು ಇವೆಲ್ಲ ತುಂಬಾ ಖುಷಿ ಆಯ್ತು. ಇವರು ಮಾಂತೇಶಣ್ಣ ಎಲ್ಲ ಹೇಳ್ತಿದ್ರು, ನಮ್ಮ ಉತ್ತರ ಕರ್ನಾಟಕ ಜನ ತುಂಬಾ ಕಲೆಗೆ ಬೆಲೆ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಎಷ್ಟೊತ್ತೇ ರಾತ್ರಿ ಆದ್ರೂ ಕುತ್ಕೊಂಡು ನೋಡ್ತಾರೆ ಅಂತ ಎಲ್ಲ ಹೇಳಿದ್ರು. ಅದನ್ನ ನಾವು ಕಣ್ಣಾರೆ ನೋಡ್ತಿದೀವಿ. ತುಂಬಾ ಖುಷಿ ಆಗ್ತಿದೆ. ಹಿಂಗೆ ಸಪೋರ್ಟ್ ಮಾಡಿ ಕಾಮಿಡಿ ಕಿಲಾಡಿ ಶೋನ ಬೆಳೆಸ್ಬೇಕು ನಮ್ಮಂತ ಹೊಸ ಕಲಾವಿದ್ರನ್ನ. ಹೇಳಪ್ಪ. ಅಣ್ಣ ಭಾಳ ಖುಷಿ ಆಯಿತು. ಅಂದರೆ ಮೊದಲನೇ ಸಲ ನಾವು ಈ ಊರಿಗೆ ಬರಬೇಕಾದ್ರೆ ನಾವು ಅದನ್ನೇ ಒಂದು ಐಡಿಯಾ, ಬರೀ ಸ್ಕಿಟ್ನೇ ಯಾಕೆ ಮಾಡೋದು, ಒಂದು ಏನಾದರೂ ಒಂದು ಮನೋರಂಜನೆ ಕೊಡೋಣ ಅಂತೇಳಿ ಅನ್ನೋ ಸಲುವಾಗಿ ನಾವು ಈ ಡ್ಯಾನ್ಸ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಹಂಗೆ ಮಾಸ್ಟರ್ ಎಲ್ಲ ಬಂದರು, ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಭಾಳ ಖುಷಿ ಆಯಿತು. ಅದು ಬರೀ ಕಾಮಿಡಿಯನ್ನೇ ನೋಡ್ತಾ ಇದ್ರು, ಈಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಇಷ್ಟು ಜನ ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ವೆರಿ ಗುಡ್. ಹೇಳಮ್ಮ ಅಮೃತ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತ್ರಿ ಸರ್. ಫಸ್ಟ್ ಟೈಮ್ ಸ್ಟೇಜ್ ಪರ್ಫಾರ್ಮೆನ್ಸ್, ಅದು ಇಷ್ಟು ಜನದ ಮುಂದೆ ಡ್ಯಾನ್ಸ್ ಮಾಡಿದ್ವಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಅವ್ರು ಏನ್ ಎಂಜಾಯ್ ಮಾಡಿದ್ರು ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಹಳ್ಳಿ ಪವರ್ ಹುಡುಗಿರು ಏನ್ ಎಂಜಾಯ್ ಮಾಡ್ತಾ ಇದ್ರು. ಅವ್ರು ಈ ಹಾಡಿಗೆ ಬಂದು ಸ್ಟೆಪ್ ಹಾಕರೆ ಹೆಂಗಿರತ್ತೆ. ಬನ್ನಿ ಎಲ್ಲ. ನೀವೇನು ಆಮ್ಲೆಟ್ ಹಾಕಕ್ ಬಂದಿದ್ದೀರಾ ಏನ್ರಿ ಮೇಜರ್ ಅವ್ರಿ? ಗಡಿಯಲ್ಲಿದ್ದಾಗ ಅಷ್ಟು ಮಂದಿನ ಸಿಗದಾಗ್ದೆ ಬಗದಾಗ್ದೆ ಅಂತಿದ್ರಿ, ಈಗ ನೀವೇ ರಂಗೋಲಿ ಹಾಕಕ್ ಹಾಜರಾಗಿದ್ದೀರಾ. ಅದೇ ಬೇರೆ ಇದೇ ಬೇರೆ. ಇಲ್ಲಿ ರಂಗೋಲಿ ಯಾಕೆ ಹಾಜರಾಗ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಬಗದಾಕ್ಬಿಡ್ತಾಳೆ. ನರಸಿಂಹ ಅವ್ರಿ, ಏನ್ರಿ ಮೋಟ್ ಕತ್ತಿಲಿ ಅಷ್ಟು ಮಂದಿನ ಕೊಚ್ಚಾಕ್ತೆ ಕಿಚ್ಚಾಕ್ತೆ ಅಂತಿದ್ರಿ, ನೀವು ರಂಗೋಲಿ ಹಾಕಕ್ ಹಾಜರಾಗ್ಬಿಟ್ಟಿದ್ದೀರಾ. ನನ್ ಮೋಟ್ ಕತ್ತಿ ಯೂಸ್ ಆಯ್ತಲ್ಲ ಅನ್ಬಿಟ್ಟು ನಾನು ಹೆಂಡತಿ ರಂಗೋಲಿ ಹಾಕಕ್ ಬಿಟ್ಬಿಟ್ಟು. ಹಳ್ಳಿ ಪವರ್ ಮುಗಿದ ಮೇಲೆ ನನ್ನ ಹೆಂಡತಿ ಸೈಲೆಂಟು ಡೀಸೆಂಟು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ರಗಡ್ ಆಗಿ ಅವನು ನನ್ನ ಜೀವನನ ಹಳ್ಳಿ ಪವರ್ ಶೋ ಮಾಡಿಬಿಟ್ಲು. ನಂದು ಅದೇ ಕಣೋ, ನನ್ನ ಹುಡುಗಿ ತುಂಬಾ ಘಾಟಿ, ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಗಟ್ಟಿಯಾಗಿ ಎದುರಿಸ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ನನ್ನನ್ನೇ ಗಟ್ಟಿಯಾಗಿ ಎದುರಿಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಏನಾಯ್ತ್ರಿ? ನನ್ನ ಹುಡುಗಿ ಕ್ಯಾಟ್ ವಾಕ್ ಮಾಡ್ಕೊಂಡು ಸಖತ್ತಾಗ ಅವಳೆ ನೋಡಕ್ಕೆ ಅಂತ ಮದುವೆ ಆದ್ರೆ, ಆದ್ರೆ ಬಾಟ್ಲ್ ಹಿಡಿಯೋಕೆ ಇಲ್ಲಿ ರಂಗೋಲೆ ಬಾಟ್ಲು ಕೊಟ್ಬಿಟ್ಲು. ಅಲ್ಲೇ 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 ಮಿಲ್ಕ್ ಅಲ್ಲೇ ಯಾಕ ಹಾಲೇನಾದ್ರು ಬೇಕಿತ್ತ? ಅಯ್ಯೋ ಅಯ್ಯೋ ಅಯ್ಯೋ, ಹೆಂಡ್ತಿರಿಗೆ ಎದ್ರಕಂಡು ಬೆಳಿಗ್ಗೆ 5 ಗಂಟೆಗೆ ಬಂದು ರಂಗೋಲಿ ಹಾಕ್ತಾ ಇದೀರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಒಳ ಹೋಗಂಬರ್ರಿ, ಬೇರೆ ಯಾರಾದ್ರೂ ಬಂದ್ಕಿಂತಾರು. ಅಯ್ಯೋ ಗೊತ್ತಾಯ್ತಾ? ಗೊತ್ತಾಯ್ತು. ನಾನು ಹಳ್ಳಿ ಪೌರ್ನ ಮಾಸ್ಟರ್ ಪೀಸ್ ರಗಡ್ ರಶ್ಮಿ. ಏನೋ ಅಂದಂಗೆ ನಾನು ಹಳ್ಳಿ ಪೌರ್ ಮುಗಿದ್ಮೇಲೆ ದಮ್ಮಿಲ್ದಿರೋ ದಯನನ್ನು ನನ್ನ ಮದುವೆ ಮಾಡಿ ಸಂಸಾರ ಮಾಡ್ತಿದ್ದೀನಿ. ನಮ್ಮ ಯಜಮಾನ್ರನ್ನ ಕರಿತೀನಿ. ರೀ ಸ್ವಲ್ಪ ಬರ್ರಿ. ಅಯ್ಯೋ, ಬೆಳಗ್ಗೆ ಎದ್ದು ಕೂಡಲೇ ಮೂಡಿಗೆ ಬಂದ್ಬಿಟ್ಟವಳಲ್ಲಪ್ಪ. ಏ ಬೇಡ, ಸುತ್ತ ಜನ ಇದಾರೆ. ಜನ ನೋಡ್ಲಿ ಅಂತಾನೆ ಕರಿತಿರೋದು, ಬರ್ರಿ. ಜನ ಇದ್ರೆ ನನಗೋಕಿ ನಿನಗೋಕಿನಾ?